ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದ್ವ ಜಯೋಧಿರನಷ್ಟಪ್ರಾಯಶ ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಶುಭಂ ಕರೋತಿ ವಾಚಾಲ ಬಂಕುಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುದೀನತಾರಿಣಂ ಪರಮಾನಂದಮಾಧವ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮರಾಂಧಸ್ಯ ಜ್ಞಾನಾಗಣಸಾಲಕ್ಕೆ ಚಕ್ಷುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಬುಧರ ಶ್ರೀಮತಿ ಜಯಪತಾಕ ಸ್ವಾಮಿ ದಿನ ನಮೋ ಅತರ್ಪನಿರ್ಬನಗರು ತಮ್ಮ ತಾಯಿ ನಕರ ಗ್ರಾಮಧಾರಣಿ ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಬುಧರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಭಾಷಾದ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದೆ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಶ್ರೀಮದ್ ಭಾಗವತಂ 8th ಕ್ಯಾಂಟೋ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಆಕ್ಚುಲಿ ನಾವು ಬಂದು ಶ್ರೀಮದ್ ಭಾಗವತದಲ್ಲಿ 10 ಗುಣಗಳಿದೆ ನೋಡಿದ್ದೀವಿ. ಏನು? ಸರ್ಗ, ಭಗವಂತನ ಸೃಷ್ಟಿ, ವಿಸರ್ಗ, ಬ್ರಹ್ಮನ ಸೃಷ್ಟಿ, ಸ್ಥಾನ, ಯಾವ ಗ್ರಹಗಳಲ್ಲಿ ಏನಿದೆ ಅದ್ರ ಬಗ್ಗೆ ನಾವು 5th ಕ್ಯಾಂಟೋಲ್ಲಿ ನೋಡಿದ್ದೀವಿ ಇಲ್ವಾ? ಸೊ ಆ ಥರ ಮತ್ತೆ ಪೋಷಣ, ಭಗವಂತ ಯಾವ ಥರ ರಕ್ಷಣೆ ಮಾಡ್ತಾನೆ. ಆಮೇಲೆ ಉದಯ, ಸೊ ಆ ಭಕ್ತಿಗೆ ಯಾವ ಥರ ಭಗವಂತ ನಮ್ಮನ್ನೇ ಉಕ್ಕಿಸ್ತಾರೆ. ಸೊ ಅದ್ರ ಬಗ್ಗೆ ನೋಡಿದ್ದೀವಿ. ಆಮೇಲೆ ಮನ್ವಂತರ, ಸೊ ಆ ಮನ್ವಂತರ ಬಗ್ಗೆ ನಾವು ಈ 8th ಕ್ಯಾಂಟಲ್ಲಿ ನೋಡಬೇಕು. ಸೊ ಆಮೇಲೆ ಈಶಾನುಕತ, ನಿರೋಧ, ಮುಕ್ತಿ, ಆಶ್ರಯ, ಸೊ ಈ ಥರ 10 ಅಂಗಗಳು ಇರುತ್ತೆ. ಓಕೆ, ಈ 10 ಅಂಗಗಳ ಬಗ್ಗೆ ನಾವು ಶ್ರೀಮದ್ ಭಾಗವತದಲ್ಲಿ ನೋಡಬೇಕು. ಆಕ್ಚುಲಿ ನಾವು ಭಗವಂತನ ಅಂಗಗಳೇ ಈ ಶ್ರೀಮದ್ ಭಾಗವತ. ಅದು ನಾವು ಏನು ಸಪ್ರೇಟ್ ಮಾಡೋಕ್ಕಾಗಲ್ಲ. ಭಾಗವತಕ್ಕೂ ಭಗವಂತನಕ್ಕೂ ಯಾವೊಂದು ವ್ಯತ್ಯಾಸವೇ ಇಲ್ಲ. ಓಕೆ, ಸೊ ಇಲ್ಲಿ ಬಂದು ಈ ಸರ್ಗ ಬಗ್ಗೆ, ಭಗವಂತನ ಸೃಷ್ಟಿ ಬಗ್ಗೆ ನಾವು 3ನೇ ಸ್ಕಂದಲ್ಲಿ ನೋಡಿದ್ವಿ. ಓಕೆ, 2, 3 ಈ ಸ್ಕಂದಲ್ಲಿ ನೋಡಿದ್ವಿ. ಸೊ ವಿಸರ್ಗ ಬಗ್ಗೆ ನಾವು ಬಂದು 3ನೇ ಸ್ಕಂದ 12 ಅಧ್ಯಾಯದಿಂದ 20 ಅಧ್ಯಾಯ ತನಕ ನೋಡಿದ್ವಿ. ಓಕೆ, ಸ್ಥಾನ 5ನೇ ಸ್ಕಂದ 16 ಅಧ್ಯಾಯದಿಂದ 26 ಅಧ್ಯಾಯ ತನಕ ಇದೆ. ಓಕೆ, ಮತ್ತೆ 6th ಕ್ಯಾಂಟೋ ಎಲ್ಲ ನಮ್ಗೆ ಬಂದು ಪೋಷಣ, ಯಾವ ಥರ ಭಗವಂತ ರಕ್ಷಣೆ ಮಾಡೋದು ಅದೆಲ್ಲ ಬರುತ್ತೆ. ಉದಯ, ಅದು ಯಾವ ಥರ ಭಗವಂತ ನಮ್ಮನ್ನ ಉಕ್ಕಿಸ್ತಾರೆ, ಭಕ್ತಿಲಿ ಉಕ್ಕಿಸ್ತಾರೆ, ಅದು ನಮಗೂ 6th ಕ್ಯಾಂಟೋಲ್ಲಿ ಬರುತ್ತೆ, 7th ಕ್ಯಾಂಟೋಲ್ಲಿ ಬರುತ್ತೆ. ಓಕೆ, ಆಮೇಲೆ ಮನ್ವಂತರ, ಅದೇ ನಾವು ಇವಾಗ 8th ಕ್ಯಾಂಟೋ ನೋಡಬೇಕು. ಸೊ ಈ 8th ಕ್ಯಾಂಟೋಲ್ಲಿ ಪೂರ್ತಿ ನಮಗೂ ಎಷ್ಟು ಅಧ್ಯಾಯಗಳಿದೆ ಅಂದರೆ 24 ಅಧ್ಯಾಯಗಳು ಇರುತ್ತೆ. ಸೊ ಈ 24 ಅಧ್ಯಾಯಗಳಲ್ಲಿ ನಾವು ನೋಡಿದರೆ ಫಸ್ಟ್ ಅಧ್ಯಾಯ ಮನು ಪ್ರಾರ್ಥನೆ ಇರುತ್ತೆ. ಮನು ಯಾಕೆ ಪ್ರಾರ್ಥನೆ ಮಾಡ್ತಾರೆ, ಏನು ಪ್ರಾರ್ಥನೆ ಮಾಡ್ತಾರೆ, ಅದ್ರ ಬಗ್ಗೆ ನಾವು ನೋಡಬೇಕು. ಫಸ್ಟ್ ಒಂದು 4 ಮನೆ ಬಗ್ಗೆ ನಮಗೂ ಅಲ್ಲಿ ಕೊಟ್ಟಿದ್ದಾರೆ. ಸೊ ಮತ್ತೆ 2 ಅಧ್ಯಾಯ ಇಂದು 4 ಅಧ್ಯಾಯ ತಕ್ಕ ನಮಗೂ ಗಜೇಂದ್ರ ಮೋಕ್ಷ ಇರುತ್ತೆ. ಮತ್ತೆ 5 ಮನು ಬಗ್ಗೆ ನಮ್ಗೆ ಅಲ್ಲಿ ಕೊಟ್ಟಿರ್ತಾರೆ. ಸೊ ಆಮೇಲೆ 5 ಅಧ್ಯಾಯದಿಂದ 12 ಅಧ್ಯಾಯ ತಕ್ಕ ನಮ್ಗೆ 6th ಮನು, ಸಾಕ್ಷುಷ ಮನು, ಸೊ ಅವರು ಮತ್ತೆ ಸಮುದ್ರ ಮಂದನ ಅದ್ರ ಬಗ್ಗೆ ಎಲ್ಲ ನಮಗೂ ಇರುತ್ತೆ. ಆಮೇಲೆ 13 ಅಧ್ಯಾಯ ಇಂದು 14 ಅಧ್ಯಾಯ, ಅದು 2 ಮಾತ್ರ ನಮಗೂ. ಇವಾಗ ನಾವಿರೋದು 7th ಮನು ಅಲ್ವಾ? ಆ ವೈವಸ್ವತ ಮನು ಶ್ರಾದ್ದ ದೇವರು, ಸೊ ಅವರು ಮತ್ತೆ ಫ್ಯೂಚರ್ ಇನ್ನು ಏನೇನು ಮನುಗಳು ಬರ್ತಾರೆ ಆ ಎಲ್ಲ ಬಗ್ಗೆ ನಮಗೂ ಆ ಅಧ್ಯಾಯಲ್ಲಿ ಕೊಟ್ಟಿರುತ್ತಾರೆ. ಯಾಕಂದ್ರೆ ಇವಾಗ ನಾವು 7th ಮನುಲಿ ಇರ್ತೀವಿ. ಆದ್ರೆ ಬ್ರಹ್ಮಣ ಒಂದು ದಿನಲ್ಲಿ ಡೇ ಟೈಮು 1000 ಚತುರ್ಯುಗ, ನೈಟ್ ಟೈಮು 1000 ಚತುರ್ಯುಗ. ಸೊ ನೈಟ್ ಟೈಮ್ ಸೃಷ್ಟಿ ಏನು ನಡೆಯೋದಿಲ್ಲ. ಆದ್ರೆ ಡೇ ಟೈಮ್ ಇರೋ ಆ 1000 ಚತುರ್ಯುಗದಲ್ಲಿ 14 ಮನುಕುಗಳು ಬರ್ತಾರೆ. ಸೊ ಆ 14 ಮನುಕುಳಿಗೂ ಒಂದೊಂದು ಮನುಕು 71 ಚತುರ್ಯುಗಗಳು, ಅದಾவது ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಸೊ ಇದು 4 ಸೇದ್ರೆ ಒಂದು ಚತುರ್ಯುಗ ಹೇಳ್ಬಹುದು. ಸೊ ಆ ಥರ ಪೂರ್ತಿ ಒಂದೊಂದು ಮನುಕು, ಯಾಕಂದ್ರೆ 1000 ಚತುರ್ಯುಗಗಳು.
ಬರುತ್ತೆ ನಮಗೂ. ಒಂದೊಂದು ಮನುಕು 71 ಚತುರ್ಯುಗಗಳು. ಓಕೆ, ಸೊ ನೋಡ್ಕೊಳ್ಳಿ, 71 ಚತುರ್ಯುಗ ಆ ಮನು ರಾಜ್ಯ ಪರಿಪಾಲನೆ ಮಾಡ್ತಾರೆ. ಸೊ ಯಾವ ಮನು ರಾಜ್ಯ ಪರಿಪಾಲನೆ ಮಾಡ್ತಾರೋ ಆ ಮನು ಓಡ ಏನು ಅಧಿಕಾರಿಗಳೇ ಇರ್ತಾರೆ. ಇವಾಗ ಯಾರು ಇವಾಗ ನಾರ್ಮಲ್ ನಮ್ಮ ಪಾಲಿಟಿಕ್ಸ್ ನೋಡಿದ್ರೆ ಇವಾಗ ಯಾವ ಕಕ್ಷಿ ಆಚೆಲಿರುತ್ತೋ ಆ ಕಕ್ಷಿ ಎಂಪ್ಲಾಯೀಸೇ ಆ MLA MP ಸೊ ಮಂತ್ರಿಗಳು ಈ ತರ ಇರ್ತಾರಲ್ವಾ. ಸೊ ಆ ತರ ಯಾರು ಇವಾಗ ಮನುವಾಗಿರ್ತಾರೋ ಅವರಿಗೂ ರಿಲೇಟೆಡ್ ಆಗಿರೋರೇ ರಾಜ್ಯ ಪರಿಪಾಲನೆ ಮಾಡ್ತಾರೆ. ಓಕೆ, ಸೊ ಅವಾಗ ಮತ್ತೆ ಒಂದು ಮನು ಚೇಂಜ್ ಆಗುವ 71 ಚತುರ್ಯುಗಗಳು ಒಬ್ಬೊಬ್ಬರಿಗೂ ಅವರು ಚೇಂಜ್ ಆಗುವಾಗ ಏನಾಗುತ್ತೆ, ಮತ್ತೆ ಎಲ್ಲರೂ ಚೇಂಜ್ ಆಗ್ತಾರೆ. ಸೊ ಅದೆಲ್ಲ ಆ ಥರ ಚೇಂಜ್ ಆಗೋರು ಯಾರು, ಅದ್ರ ಬಗ್ಗೆ ಎಲ್ಲ ನಾವು ನೋಡಬೇಕು. ಏನೇನು ಚೇಂಜ್ ಆಗುತ್ತೆ ನೋಡಬೇಕು. ಅದೇ ಥರ 7th ಮನು, ಇವಾಗ ನಾವಿರೋದು 7th ಮನು, ವೈವಸ್ವತ ಮನು. ಮತ್ತೆ 8, 9, 10, 11, 12, 13, 14. ಸೊ ಮತ್ತೆ ಇರೋ ಇನ್ ಫ್ಯೂಚರ್ ಬರೋ ಮನುಗಳು ಅವರೆಲ್ಲ ಯಾರು, ಆ ಟೈಮಲ್ಲಿ ಯಾರೆಲ್ಲ ಇರ್ತಾರೆ, ಇನ್ ಫ್ಯೂಚರ್ ಬಗ್ಗೆ ನಾವು ನೋಡಬೇಕು. ಓಕೆ, 13, 14 ನಾವು ನೋಡಬೇಕು. ನೆಕ್ಸ್ಟ್ ಬಂದು 15, 23 ತಕ್ಕ ನಮಗೂ ವಾಮನ ದೇವು. ಯಾಕಂದ್ರೆ ವಾಮನ ದೇವರು ಈ ವೈವಸ್ವತ ಮನು ಆ ಕಾಲದಲ್ಲಿ ಅವರು ಏನು ಅವತಾರ ತಗೊಂಡಿದ್ದಾರೆ. ಸೊ ಆ ಭಗವಂತ ಯಾಕೆ ಈ ಅವತಾರ ತಗೊಂಡಿದ್ದಾರೆ, ಏನ್ ಸಿಚುವೇಶನ್ ಆಯ್ತು, ಯಾಕೆ ಭಗವಂತ ಅವತಾರ ತಗೊಳಕ್ಕೆ ಏನಾದ್ರು ಒಂದು ಕಾರಣ ಇರ್ಬೇಕಲ್ವಾ, ಕಾರಣ ಕಾರ್ಯ. ಸೊ ಅದೆಲ್ಲ ಏನು ಅದ್ರ ಬಗ್ಗೆ ನಾವು ನೋಡ್ಬೇಕು. ಸೊ ಲಾಸ್ಟು 24 ಮಚ್ಚ ಅವತಾರ ಬಗ್ಗೆ ನಾವು ನೋಡಬೇಕು. ಓಕೆ, ಸೊ ಪೂರ್ತಿ ನಾವು ಏನೇನು ಯಾವ ಅಧ್ಯಾಯಗಳಲ್ಲಿ ನಾವು ನೋಡಬೇಕು ಇವಾಗ ನಾವು ನೋಡಿದ್ವಿ. ನೆಕ್ಸ್ಟು ನೋಡಿ, ಇವಾಗ ಮನ್ವಂತರ. ಸೊ 14 ಮನುಕುಲು ಇರ್ತಾರೆ ಇಲ್ಲಿ. ಆ 14 ಮನುಕಲ್ಲಿ ಆಕ್ಚುಲಿ ಇಲ್ಲಿ ಬಂದು ಇಂದ್ರ. ಸೊ ಈ ಮನುಕು ಇವರೇ ಇಂದ್ರ ಇರ್ತಾರೆ, ಈ ಮನುಕು ಇವರೇ ಇಂದ್ರ ಇರ್ತಾರೆ. ಯಾಕಂದ್ರೆ ಇವರ ರಾಜ್ಯ ಪರಿಪಾಲನೆ ಮಾಡೋ ಇವರೇ ಇಂದ್ರ ಇರಬೇಕು. ಆ ತರ ಅವರು ಫೇವರ್ ಆಗಿರೋರ್ನೇ ಅವ್ರು ಇಟ್ಕೊಳ್ತಾರಲ್ವಾ. ಸೊ ಆ ತರ ಇದು ಇಂದ್ರವೇ. ಶಬ್ದ ಋಷಿಗಳು ನೋಡ್ಕೊಳ್ಳಿ. ಸೊ ಸ್ವಯಂಭೂಮನ ಕಾಲದಲ್ಲಿ ಸಪ್ತ ಋಷಿಗಳು ಒಬ್ಬೊಬ್ಬರಿಗೂ ಒಂದೊಂದು ಸಪ್ತ ಋಷಿಗಳು ಇಟ್ಕೊಂಡು ಬಿಡ್ತಾರೆ, ಅಡ್ವೈಸ್ ಕೊಡ್ಬೇಕಲ್ವಾ ಅವರು. ಸೊ ಅದಕ್ಕೆ ಆ ಥರ. ಸೊ ಅದ್ರ ಬಗ್ಗೆ ಎಲ್ಲ ನಾವು ಯಾರು ಶಬ್ದ ಋಷಿಗಳಾಗಿರ್ತಾರೆ ಅದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದೀವಿ. ಓಕೆ, ಇಂದ್ರವೇ ಇರ್ತಾ ಇದೇನು, ಇದು ಶಬ್ದ ಋಷಿಗಳೇ. ಓಕೆ, ಆಯ್ತು. ನಾವು ನೆಕ್ಸ್ಟ್ ನೋಡೋಣ. ಓಕೆ, ನಾವು ಇವಾಗ ಶ್ಲೋಕ ನೋಡೋಣ. ಇಲ್ಲ, ಒಂದು ನಿಮಿಷ. ಯಾರಿಗಾದ್ರು ಇಂಗ್ಲಿಷ್ ಬೇಕಂದ್ರೆ ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ ಓಕೆ, ನಾವು ಕ್ಲಾಸ್ಗೆ ಹೋಗೋಣ. ಸೊ ಈ ಪ್ರಪಂಚ ನಿರ್ವಾಹಿಗಳಾಗಿ ಇರೋ ಮನುಕ್ಕಳು ಅವರ ಬಗ್ಗೆ ನಾವು ನೋಡಬೇಕು. ಈ ಅಧ್ಯಾಯಲ್ಲಿ ಇದು ಒಂದು ಫಸ್ಟ್ ಅಧ್ಯಾಯ. ಫಸ್ಟ್ ಅಧ್ಯಾಯ ನಮಗೂ 33 ಶ್ಲೋಕಗಳಿರುತ್ತೆ. ಸೊ ಈ 33 ಶ್ಲೋಕಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡೋಣ. ಪರೀಕ್ಷಿತ್ ಮಹಾರಾಜ್ ಶುಕದೇವರ ಹತ್ರ ಹೇಳ್ತಾರೆ, ನೀವೇ ಆಧ್ಯಾತ್ಮಿಕ ಗುರು. ಆಕ್ಚುಲಿ ನಾವು ಬಂದು ಸ್ವಯಂಭುವ ಮನು ಅವ್ರ ವಂಶ ಎಲ್ಲ ನಾವು ನೋಡಿದೀವಿ. ಯಾಕಂದ್ರೆ ನೀವು ಪೂರ್ಣವಾಗಿ ಅವ್ರ ವಂಶ ಬಗ್ಗೆ ಎಲ್ಲ ನಾವು ಹೇಳ್ಕೊಟ್ಟಿದ್ದೀರಾ. ಸೊ ಮನು, ಆ ಸ್ವಯಂಭುವ ಮನು ಮತ್ತೆ ಅವ್ರ ಮಕ್ಕಳು ಆ ವಂಶ ಎಲ್ಲ ನಾವು ನೋಡಿ ಆಯ್ತು. ಬಟ್ ಮತ್ತೆ ಇರೋ ಮನುಕುಲೆಲ್ಲ ಯಾವಾಗ ಬಂದ್ರು, ಅವ್ರ ಮಕ್ಕಳೆಲ್ಲ ಯಾರು, ಅವ್ರ ಬಗ್ಗೆ ನಾವು ಕೇಳಕ್ಕೆ ಉತ್ಸಾಹವಾಗಿದ್ದೀನಿ. ಅವ್ರ ಬಗ್ಗೆ ನಮಗೆ ಕೇಳಿ. ಯಾರು ಕೇಳೋದು,
ಪರೀಕ್ಷಿತ್ ಮಹಾರಾಜು ಕೇಳ್ತಾರೆ. ಯಾಕಂದ್ರೆ ಭಗವಂತ ಸೃಷ್ಟಿ ಮಾಡೋದು ಪೂರ್ತಿ ಲೋಕಪಾಲನೆ ಮಾಡ್ತಾರೆ ಭಗವಂತ. ಆದ್ರೆ ಈ ಮನುಕುಲು ಏನೇನ್ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರೂ ಏನು ಹುಡ್ತಾರೆ, ಇಲ್ಲಿ ಜೀವಿಸ್ತಾರೆ, ಮತ್ತೆ ಅವರವರು ಕರ್ತವ್ಯಗಳು ಮಾಡ್ತಾರೆ. ಆಮೇಲೆ ಓಲ್ಡ್ ಏಜ್ ಆಗುತ್ತೆ, ಮತ್ತೆ ವ್ಯಾಧಿಗಳು ಬರುತ್ತೆ, ತೀರೋಗ್ತಾರೆ. ಸೊ ಈ ತರ ಹೋಗ್ತಾ ಇದೆ. ಯಾರು ಇಲ್ಲಿ ನಿರಂತರವಾಗಿದ್ದಾರ? ಇಲ್ವೇ, ಯಾರೇ ನಿರಂತರ ಇಲ್ಲ. ಎಲ್ಲರೂ ಏನ್ ಮಾಡ್ತಾರೆ? ಬರ್ತಾರೆ, ಇರ್ತಾರೆ, ಹೋಗ್ತಾ ಇರ್ತಾರೆ. ಜನ್ಮ ಮೃತ್ಯು ಜರಾ ವ್ಯಾಧಿ ಇದು ಒಳಗಡೆ ಎಲ್ಲ ಸಿಕ್ಕಾಕೊಂಡಿರ್ತಾರೆ. ಆದ್ರೆ ನಿತ್ಯವಾಗಿ ಯಾರಾದ್ರು ಇದ್ದಾರೆ ಏನು? ಯಾರಿಲ್ವೇ. ಆದ್ರೆ ನಿತ್ಯವಾಗಿರೋನು ಯಾರು ಅಂದ್ರೆ ಆ ದೇವೋತ್ತಮ ಪರಮಪುರುಷ. ಅವರನ್ನ ಬಿಟ್ಟಿದ್ರೆ ಬೇರೆ ಯಾರು ನಿತ್ಯವಾಗಿರ್ತಾರೆ? ನಿತ್ಯೋ ನಿತ್ಯಾನಾಂ ಚೇತನೋ ಚೇತನಾನಾಂ. ಎಲ್ಲಾ ಜೀವರಾಶಿಗಳು ರೂಪಗಳು ಬದಲಾಯಿಸ್ಕೊಳ್ತಾ ಇರುತ್ತೆ. ಯಾವ ತರ ಬದಲಾಯಿಸ್ಕೊಳ್ತಾ ಇರುತ್ತೆ? ಅದು ಕರ್ತವ್ಯಗಳು, ಅದು ಕರ್ಮಗಳು ಯಾವ ತರ ಇರುತ್ತೋ ಆ ಕರ್ಮಗಳ ಅನುಸಾರ ಪ್ರಕಾರ ಅದು ರೂಪ ಬದಲಾಯಿಸ್ತಾ ಇರುತ್ತೆ. ಬಟ್ ನಾವು ಏನ್ ಮಾಡ್ಬೇಕು? ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ರ ಒಳಗಡೆ ನಾವು ಸಿಕ್ಕಾಕೋಬಾರದು. ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಬೇಕಂದ್ರೆ ಏನ್ ಮಾಡಬೇಕು? ಭಕ್ತಿ ಮಾಡಬೇಕು ಅಷ್ಟೇ ಅಲ್ವಾ? ಅದು ಬಿಟ್ಟಿದ್ರೆ ಅಷ್ಟೇ ನಮ್ಮ ಜೀವನ ಮತ್ತೆ 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 ಈ 84 lakhs ಜೀವರಾಶಿಗಳಲ್ಲಿ ಈ ತರ ಚಿಕ್ಕದಿಂದ ದೊಡ್ಡದಿಂದ ಈ ತರ ರೂಪಗಳು ಬದಲಾಯಿಸ್ಕೊಂಡು ಕರ್ಮಗಳು ಸುತ್ತಾ ಇರ್ತೀವಿ. ಆದ್ರೆ ಈ ಮನುಕುಲು ಇವಾಗ ನಾವು ಒಂದೇ ಮನುನೇ ನೋಡಿದ್ವಿ. ಮತ್ತೆ ಇರೋ ಮನುಕುಲೆಲ್ಲ ಯಾರು? ಅವ್ರ ಬಹಳ ನಮ್ ಕೇಳ್ತೀರಾ? ಅವ್ರು ಬಂದು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಆ ಭಗವಂತ ಆ ಫಸ್ಟ್ ಮನು ಕಾಲದಲ್ಲಿ ಏನೋ ಜಾಸ್ತಿ ಅವತಾರ ತಗೊಂಡಿರೋ ತರ ಅನಿಸ್ತಾ ಇದೆ ನಮ್ಗೂ. ಆದ್ರೆ ಮತ್ತೆ ಇರೋ ಮನು ಕಾಲದಲ್ಲಿ ಭಗವಂತ ಏನು ಅವತಾರ ತಗೊಂಡಿದ್ದಾರೆ ಅದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಲ್ವಾ? ಸೊ ಇವಾಗ ಶುಕದೇವರು ಹೇಳಕ್ಕೆ ಶುರು ಮಾಡ್ತಾರೆ. ಹಾ, ಆಕ್ಚುಲಿ ಇವಾಗ ನಾವಿರೋದು ಏನು 7th ಮನು ಕಾಲದಲ್ಲಿ. ಆಲ್ರೆಡಿ 6 ಮನುಕುಲು ಬಂದು ಹೋಗಿದ್ದಾರೆ. ಇನ್ ಫ್ಯೂಚರ್ ಮತ್ತೆ 7 ಮನುಕುಲು ಬರ್ತಾರೆ. ಓಕೆ, ಸೊ ನಾವು ಸ್ವಯಂಭೂ ಮನು ಬಗ್ಗೆ ನಾವು ನೋಡಿದೀವಿ. ಸೊ ಇವಾಗ ಸ್ವಯಂಭೂ ಮನು ರಾಜವಾಗಿ ಇರುವಾಗ ಅವಾಗ ಏನಾಗುತ್ತಂತೆ, ಸಪ್ರೇಟ್ ಆಗುತ್ತಂತೆ. ಮತ್ತೆ ದೇವರುಗಳು ಸಪ್ರೇಟು, ಎಲ್ಲ ಸಪ್ರೇಟು. ಸೊ ಎಲ್ಲ ಸಪ್ರೇಟ್ ಆಗ್ತಾರೆ. ಅದೇ ತರ ಆ ಸ್ವಯಂಭೂ ಮನುಗೂ ಎಷ್ಟು ಮಕ್ಕಳಿದ್ರು? 5 ಮಕ್ಕಳು. ಫಸ್ಟು ಅದಾದ ಪ್ರಿಯವರದ ಉತ್ತಾನಪಾದ. ಸೊ ಪ್ರಿಯವರದ ಅವರು ಫ್ಯಾಮಿಲಿಲಿ, ಅವರ ವಂಶದಲ್ಲಿ ಭಗವಂತ ಋಷಭದೇವರಾಗಿ ಹುಟ್ಟಿದ್ದಾರೆ. ಉತ್ತಾನಪಾದ ಅವರ ಫ್ಯಾಮಿಲಿ, ಅವರ ವಂಶದಲ್ಲಿ ಭಗವಂತ ಪೃಥು ಮಹಾರಾಜ ಆಗಿ ಹುಟ್ಟಿದ್ದಾರೆ. ಅದೇ ತರ ದೇವಹೂತಿ ಮಗಳು, ಆ ಮಗಳಕ್ಕೂ ಭಗವಂತ ಬಂದು ಭಗವಂತ ಕಪಿಲರಾಗ ಹುಟ್ಟಿದ್ದಾರೆ. ಆಮೇಲೆ ಆಹುತಿ, ಯಾಕಂದ್ರೆ ದೇವಹೂತಿ ಕರ್ದಮ ಪ್ರಜಾಪತಿನ ಮದುವೆ ಮಾಡ್ಕೊಂಡು ಕಪಿಲರು ಹುಟ್ಟಿದ್ದಾರೆ. ಆಹುತಿ ರುಚಿ ಪ್ರಜಾಪತಿನ ಮದುವೆ ಮಾಡ್ಕೊಂಡು ಅವ್ರಿಗೂ ಯಜ್ಞನಾಗ ಹುಟ್ಟಿದಾರಂತೆ. ಅದೇ ತರ ಪ್ರಸೂದಿಗೂ ದಕ್ಷ ಪ್ರಜಾಪತಿನ ಮದುವೆ ಮಾಡ್ಕೊಂಡು ಅವರ ಮಗಳ ಮೊಮ್ಮಗ, ಆ ತರ ಯಾರು ನರನಾರಾಯಣ ಋಷಿಯಾಗಿ ಹುಟ್ಟಿದ್ದಾರೆ. ಸೊ ಈ ತರ ಭಗವಂತ ಎಷ್ಟು ಉದ್ಧಾರ ಮಾಡಿದ್ದಾರೆ ಅಂದ್ರೆ ಆ ಭಕ್ತನ ವಂಶಲ್ಲಿ ಭಗವಂತ ಒಂದು ಅವತಾರ ತಗೊಂಡಿದ್ದಾರೆ ನೋಡಿ. ಸೊ ಈ ತರ ಭಗವಂತ ಅವತಾರ ತಗೊಂಡಿದ್ದಾನೆ. ಯಾಕಂದ್ರೆ ಆ ವಂಶನೇ ಉದ್ಧಾರ ಮಾಡಕ್ಕೆ ಭಗವಂತನೇ ಹುಟ್ಟುಬಿಟ್ಟಿದ್ದಾರೆ. ಆ ತರ ಒಂದು ಗೆತ್ತು ಬರುತ್ತಲ್ವಾ? ಸೊ ಆ ತರ ಭಗವಂತ ಹುಟ್ಟಿ ಅವ್ರಿಗೂ ಅಷ್ಟೊಂದು ಗೌರವ ಕೊಟ್ಟಿದ್ದಾನೆ ಭಗವಂತ. ಸೊ ಇದೆಲ್ಲ ಯಾರು? ಶುಕದೇವರು ಹೇಳ್ತಾ ಇದ್ದಾರೆ. ದೇವಹೂದಿக்கு ಕಪಿಲರಾಗಿ ಹುಟ್ಟಿದ್ದಾರೆ, ಆಹುತಿಗೆ ಯಜ್ಞರಾಗಿ ಹುಟ್ಟಿದ್ದಾರೆ.
ಮತ್ತೆ ಈ ತರ ಎಲ್ಲ ಆ ಭಕ್ತರುಗಳನ್ನೇ ಗೋಸ್ಕರ ಭಗವಂತ ಹುಟ್ಟಿದ್ದಾರೆ. ಇದೆಲ್ಲ ನಾವು ಮೂರೋ ಸ್ಕಂದಲ್ಲಿ ನೋಡಿದೀವಿ ಅಲ್ವಾ? ಅದೇ ಇಲ್ಲಿ ಬಂದು ಯಾರು ಹೇಳ್ತಾ ಇರೋದು, ಶುಕದೇವ್ರು ಹೇಳ್ದೆ ಇದೆಲ್ಲ ನಾವು ಮೂರೋ ಸ್ಕಂದಲ್ಲಿ ನೋಡಿದೀವಿಪ್ಪ, ಇದೆಲ್ಲ ನಾವು ಹೇಳಿದೀನಿ. ಮತ್ತೆ ಇವಾಗ ಸ್ವಯಂಭುವ ಮನುಗೂ ಸಾಕು, ನಾವು ರಾಜ್ಯ ಪರಿಪಾಲನೆ ಮಾಡಿದ್ದು ಸಾಕು, ಸಾಕಾಗಿಬಿಟ್ಟಿದೆ. ಮತ್ತೆ ನಾವು ಭಗವಂತ ಲೋಕ ಹೋಗ್ಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವರ ಹೆಂಡತಿ ಸತರೂಪ ಜದೈಲಿ ಸ್ವಯಂಭುವ ಮನು ಎಲ್ಲಿ ಹೋಗ್ತಾರೆ, ಅವರು ತಪಸ್ ಮಾಡಕ್ಕೆ ಹೋಗ್ತಾರೆ. ಮತ್ತೆ ಈ ಭೌತಿಕ ಲೋಕದಲ್ಲಿ ಯಾವ ಒಂದು ಅಟ್ಯಾಚ್ಮೆಂಟೇ ಇಲ್ಲ ಅವ್ರಿಗೂ. ಮತ್ತೆ ರಾಜ್ಯ ಪರಿಪಾಲನೆ ಮಾಡಬೇಕು, ಇಂದ್ರಿಯ ಸುಖ ಮಾಡ್ಬೇಕು ಏನಿಲ್ಲ, ಎಲ್ಲ ಬಿಟ್ಟಿದ್ದಾರೆ ಅವರು. ಬಿಟ್ಬಿಟ್ಟು ಅವರು ಮತ್ತೆ ತಪಸ್ ಮಾಡೋಣ. ಅವ್ರ ಹೆಂಡತಿ ಜೊತೆ ಸ್ವಯಂಭೂಮನು ಸತರೂಪ ಇಬ್ಬರು ತಪಸ್ ಮಾಡಕ್ಕೆ ಹೋಗಿದ್ದಾರೆ. ಆಕ್ಚುಲಿ ಇದೇ ರೂಲ್ಸ್ ಮಾತಾಜಿ. ಸೊ ಒಂದು ಸರ್ಟನ್ ಏಜ್, ಇವಾಗ ನಾವು ಫಸ್ಟು ಏನು ಬ್ರಹ್ಮಚಾರಿಯಾಗಿ ಇರ್ತೀವಿ, ಮದುವೆ ಮಾಡಕ್ಕೆ ಮುಂಚೆ. ಮದುವೆ ಆದ್ಮೇಲೆ ಏನಾಗುತ್ತೆ, ಗೃಹಸ್ಥರ ಆಗ್ತೀವಿ. ಗೃಹಸ್ಥರ ಆದ್ಮೇಲೆ ಏನಾಗುತ್ತೆ, ಒಂದು ಸರ್ಟನ್ ಏಜ್ ನಮ್ಮ ಮಕ್ಕಳೆಲ್ಲ ಮದುವೆ ಮಾಡಿ ಕೊಟ್ಟೆ ಆಯ್ತು. ಆಮೇಲೆ ನಾವು ವಾನಪ್ರಸ್ಥ ಹೋಗಬೇಕು, ಭಗವಂತನಕ್ಕೋಸ್ಕರ ನಮ್ಮ ಜೀವನ ಅರ್ಪಣೆ ಮಾಡಬೇಕು. ಅದೇ ಗಂಡಸರು ಅಂದ್ರೆ ಅವರು ಸನ್ಯಾಸ ಹೋಗ್ತಾರೆ. ಓಕೆ, ಸೊ ಬಟ್ ವಾನಪ್ರಸ್ಥ ಗಂಡ ಹೆಂಡತಿ ಇಬ್ರು ಹೋಗ್ಬೋದು, ಭಗವಂತನ ಧಾಮಲ್ಲಿ ಹೋಗಿ ಭಗವಂತನಿಗೆ ಸೇವೆ ಮಾಡೋದು, ತಪಸ್ ಮಾಡೋದು. ಸೊ ಆಕ್ಚುಲಿ ಆ ಕಾಲದಲ್ಲಿ ತಪಸ್ ಮಾಡ್ತಾ ಇದ್ರು, ಬಟ್ ಈ ಕಾಲದಲ್ಲಿ ನಾವು ಈ ತರ ಭಗವಂತನ ದೇವಸ್ಥಾನದಲ್ಲಿ ನಾವು ಸೇವೆ ಮಾಡ್ತಾ ಇರ್ಬೋದು. ಸೊ ಈ ತರ ಇದೆ ರೂಲ್ಸ್. ಓಕೆ, ಬಟ್ ಅದೇ ತರ ವರ್ಣಾಶ್ರಮ ಧರ್ಮ ಫಾಲೋ ಮಾಡ್ತಾ ಇರ್ತಾರೆ ಇವರೆಲ್ಲ. ಸೊ ಅದಕ್ಕೆ ಇವರು ಏನ್ ಮಾಡ್ತಾರೆ, ಇವಾಗ ಸತರೂಪ ಮತ್ತೆ ಸ್ವಯಂಭೂಮನು ಇಬ್ರು ಸೇರಿ ತಪಸ್ ಮಾಡಕ್ಕೆ ಹೋಗ್ತಾರೆ. ಎಲ್ಲಿ ಅಂದ್ರೆ ಸುನಂತ ನದಿ ಕರೆಯಲ್ಲಿ, ಸುನಂತ ನದಿ ತೀರದಲ್ಲಿ ಅವರು ಒಂದು ಕಾಲಲ್ಲಿ ನಿಲ್ಕೊಂಡು ತಪಸ್ ಮಾಡ್ತಾರೆ ಇಬ್ರು. ಎಷ್ಟು ವರ್ಷ ಅಂದ್ರೆ 100 ವರ್ಷ ಅಂತೆ. ಅಷ್ಟೊಂದು ಕಠಿಣ ತಪ ಮಾಡ್ತಾರೆ. ಅಷ್ಟೊಂದು ಕಠಿಣ ತಪ ಮಾಡ್ತಾ ಇರುವಾಗ ಅವರು ಭಗವಂತನ್ನೇ ನೆನೆಸ್ಕೊಂಡು ಏನೋ ಒಂದು ಶ್ಲೋಕ ಹೇಳ್ತಾ ಇರ್ತಾರೆ. ಏನ್ ಶ್ಲೋಕ ಅಂದ್ರೆ ಭಗವಂತನ ಗ್ಲೋರಿಫಿಕೇಶನ್, ಹೊಗಳೋದು, ಭಗವಂತನ ಹೊಗಳೋದು. ಸೊ ಏನ್ ಹೇಳ್ತಾರೆ ಅಂದ್ರೆ, ಓ ಭಗವಂತ, ಆಕ್ಚುಲಿ ನಾವು ನಿಮ್ಮ ಹತ್ರ ಹೇಳಿರ್ತೀನಿ, ಇವಾಗ ನೀವು ತಿರುಪತಿ ದೇವಸ್ಥಾನ ಹೋಗ್ತೀರಾ, ಏನೋ ಒಂದು ದೇವಸ್ಥಾನ ಹೋಗ್ತಾ ಇರ್ತೀರಾ. ಸೊ ಆ ದೇವಸ್ಥಾನಕ್ಕೆ ಹೋಗುವಾಗ ನೀವು ಲೈನಲ್ಲಿ ನಿಲ್ಕೊಂಡಿರ್ತೀರ. ಆ ಲೈನಲ್ಲಿ ನಿಲ್ಕೊಂಡು ಇರುವಾಗ ಯಾಕೆ ಸುಮ್ಮನೆ ನಾವು ಭೌತಿಕವಾಗ ಅದು ಇದು ಮಾತಾಡ್ತಾ ಇರಬಹುದು, ಅದೆಲ್ಲ ತಪ್ಪು, ಆ ಥರ ಮಾತಾಡಬಾರ್ದು. ಸೊ ಅವಾಗ ಏನ್ ಮಾಡಬೇಕು ಅಂದ್ರೆ, ಭಗವದ್ಗೀತೆಯಲ್ಲಿ ಚತುರ್ಶ್ಲೋಕಗಳು ಇರುತ್ತಾ, ಭಾಗವದಲ್ಲಿ ಚತುರ್ಶ್ಲೋಕಗಳು ಇರುತ್ತಾ. ಸೊ ಇದೆಲ್ಲ ನಾವು ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಏನ್ ಮಾಡಬೇಕಂದ್ರೆ ಅದು ಬೈ ಹಾರ್ಟ್ ಮಾಡಿರ್ತೀರ. ಸೊ ಅದು ಹೇಳ್ತಾ ಇರ್ಬೇಕು, ಅಹಂ ಸರ್ವಸ್ಯ ಪ್ರಭು ಮತ್ತ ಸರ್ವಂ ಪ್ರವರ್ತದೆ. ಸೊ ಈ ತರ ನಾವು ಭಗವಂತನ ಆ ಶ್ಲೋಕಗಳು ನಾವು, ಯಾಕಂದ್ರೆ ಅದೆಲ್ಲ ಭಗವಂತನ ಹೊಗಳೋದು. ಸೊ ಆ ತರ ಹೇಳ್ತಾ ಇದ್ರೆ ಭಗವಂತ ಖುಷಿ ಪಡ್ತಾರೆ. ಸೊ ಆ ತರ ಇವರು ತಪಸ್ಸಲ್ಲಿ ಇರ್ತಾರೆ, ತಪಸ್ಸಲ್ಲಿ ಇದ್ಕೊಂಡು ಭಗವಂತನ್ನೇ ಆ ಹೊಗಳು ಹೇಳ್ತಾ ಇರ್ತಾರೆ. ಏನ್ ಹೇಳ್ತಾರೆ ಗೊತ್ತಾ, ನೋಡೋಣ. ಸೊ ಆ ಸ್ವಯಂಭೂಮನು ಹೇಳ್ತಾರೆ, ಓ ಭಗವಂತ, ಒಂದು ನಿಮಿಷ. ಓಕೆ, ಓ ಭಗವಂತ, ಪ್ರಾಣ ಇರೋ ಪ್ರಾಣ ಇಲ್ಲದಿರೋ ಎಲ್ಲ ಜೀವರಾಶಿ ಒಳಗಡೆ ಪರಮಾತ್ಮವಾಗಿ ಇರೋನು ಯಾರು ಅಂದ್ರೆ ಭಗವಂತ. ಅದೆಲ್ಲ ಸೃಷ್ಟಿ ಮಾಡುವುದು ಯಾರಂದ್ರೆ ಭಗವಂತನ್ನೇ. ಸೊ ಎಲ್ಲರಿಗೂ ಸಾಕ್ಷಿಯಾಗಿ ಇರೋಣ ಭಗವಂತನ್ನೇ. ಆದ್ರೆ ಎಲ್ಲಾ ಜೀವರಾಶಿಗಳು ಭಗವಂತ ಬಗ್ಗೆ ಗೊತ್ತಾ ಅಂದ್ರೆ ಇಲ್ಲ. ಯಾರಿಗೂ ಗೊತ್ತು, ಒನ್ಲಿ ಭಗವಂತನಿಗೆ ಮಾತ್ರ ಎಲ್ಲಾ ಜೀವರಾಶಿಗಳು ಗೊತ್ತು. ಆದ್ರೆ ಎಲ್ಲಾ ಜೀವರಾಶಿ ಭಗವಂತ ಬಗ್ಗೆ ಗೊತ್ತಾಗಲ್ಲ, ಇಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ಎಕ್ಸಾಂಪಲ್, ಒಂದು 10 ದಿನ ಮುಂದೆ ಏನ್ ತಿಂದಿದ್ದೀರಾ, ಈ ಟೈಮ್ ಏನ್ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಒಂದು 1 ಮಂತ್ ಬಿಫೋರ್ ಏನ್ ಮಾಡ್ತಾ ಇದ್ರು, ಏನ್ ತಿಂದಿದ್ದೀರಾ, ಏನ್ ಡ್ರೆಸ್ ಹಾಕೊಂಡಿದ್ದೀರಾ, ಕೇಳಿದ್ರೆ ಯಾರಾவது ಹೇಳಕ್ಕಾಗುತ್ತಾ? ಖಂಡಿತ ಇಲ್ಲ. ಮಾತಾಜಿ ನೀವ್ಯಾರ
ನೀನ್ ಬೆಳಗ್ಗೆ ಏನ್ ತಿಂದಿದ್ದೀನೋ ಗೊತ್ತಿಲ್ಲ, ನಿನ್ನೆ ನೈಟ್ ಏನ್ ತಿಂದಿನಿ ಯೋಚನೆ ಮಾಡ್ತಾ ಇದ್ದೀನಿ, ಆ ತರ ಕೆಲವ್ರು ಹೇಳ್ತಾರೆ ಅಲ್ವಾ. ಆ ತರ ನಮಗೂ ಆ ಮರದಿ ಮರದಿ ಅಂದ್ರೆ ನೆನಪು ಹೋಗ್ಬಿಡುತ್ತೆ, ಏನ್ ತಿಂದೀವಿ ಏನ್ ಮಾಡಿದೀವಿ ಎಲ್ಲ ಹೋಗ್ಬಿಡುತ್ತೆ. ಆದ್ರೆ ಭಗವಂತನಿಗೆ ಆ ತರ ಇಲ್ಲ, ಭಗವಂತನಿಗೆ ಎಲ್ಲ ನೆನಪಿರುತ್ತೆ. ಇವಾಗ ಭಗವಂತ, ಯಾಕಂದ್ರೆ ಭಗವಂತ ಪೂರ್ಣ ಪುರುಷೋತ್ತಮನು, ಆದ್ರೆ ನಾವ್ ಆ ತರ ಇಲ್ವೇ ಇಲ್ವಾ. ಭಗವಂತ ಪರಮಾತ್ಮ ಸ್ವರೂಪನು, ಅವನು ಈ ಜಾಗದಲ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ಆ ತರ ಎಲ್ಲಾ ಜಾಗಲಿ ಪೂರ್ಣವಾಗಿರುತ್ತಾನೆ ಅವನು. ಆ ತರ ಇರೋ ಭಗವಂತನಿಗೆ ಎಲ್ಲ ಗೊತ್ತಿರುತ್ತೆ, ನಮ್ಗೂ ನಮ್ ಬಗ್ಗೆ ಗೊತ್ತಿಲ್ಲ. ಫಸ್ಟ್ ನಾವು ಆತ್ಮ ಅನ್ನೋದೇ ತಿಳ್ಕೊಳ್ಳೋದಿಲ್ಲ. ಜಾಸ್ತಿ ಜನ ಏನ್ ಅನ್ಕೊಳ್ತಾರೆ, ಈ ಶರೀರವೇ ನಾನು ಅನ್ಕೊಂಡ್ಬಿಡ್ತಾರೆ, ಅವರು ಆತ್ಮ ಅನ್ನೋದೇ ನೆನಪಿಲ್ಲ, ಏನ್ ಮಾಡೋದು ಇಲ್ವಾ. ಸೊ ಆ ತರ ಇರುವಾಗ ಮತ್ತೆ ಇವ್ರು ಏನ್ ಹೇಳ್ತಾರೆ, ಓ ಭಗವಂತ ಆಕ್ಚುಲಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಊಟ ಮಾಡಬೇಕು, ಅಷ್ಟೇ ನಾವು ಇಟ್ಕೋಬೇಕು, ಮತ್ತೆ ಇರೋದು ಮತ್ತವರು ಕೊಡ್ಬೇಕು. ಯಾಕಂದ್ರೆ ಒಂದೊಂದು ಅಕ್ಕಿಯಲ್ಲಿ ಆ ಒಂದೊಂದು ದಾಣಿಯಲ್ಲಿ ಅವರವರ ಹೆಸರು ಬರ್ದಿರುತ್ತೆ, ನಾವು ಅಷ್ಟೇ ತಿನ್ಬೇಕು. ನಾವು ಜಾಸ್ತಿ ತಗೊಂಡು ವೇಸ್ಟ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಅದು ಮತ್ತೋರ್ಗೂ ಇರೋ ಹಕ್ಕಿನ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ಆ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಸ್ವೀಕಾರ ಮಾಡ್ಕೋಬೇಕು. ಎಲ್ಲ ನನ್ಕೇಬೇಕು ಎಲ್ಲ ನನ್ಕೇಬೇಕು, ನಾವು ಆ ಥರ ಆಕ್ರಮಣ ಮಾಡಬಾರದು. ಸೊ ಯಾಕಂದ್ರೆ ಎಲ್ಲಾ ಜಾಗಲ್ಲಿ ಭಗವಂತ ನೋಡ್ತಾ ಇದ್ದಾನೆ, ನಾವೆಲ್ಲ ತಪ್ಪು ಮಾಡ್ತೀವೋ ಅಲ್ಲಿ ಖಂಡಿತ ನಮ್ಗೆ ಏನ್ ಮಾಡ್ತಾನೆ, ಪನಿಷ್ಮೆಂಟ್ ಕೊಡ್ತಾನೆ. ಒಂದು ಟೈಮ್ ಹೇಳ್ತಾರೆ, ಯಾರ ಮೂಲಕ ಬಂದು ಭಗವಂತ ಏನ್ ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ, ಅದು ಕೇಳಿಲ್ಲ ಅಂದ್ರೆ ಏನಾಗುತ್ತೆ, ಖಂಡಿತ ಇಟ್ಕೊಡ್ತಾರೆ. ಸೊ ಯಾಕಂದ್ರೆ ಇವಾಗ ನಮ್ಮ ಮಕ್ಕಳು ಅನ್ಕೊಳ್ಳಿ, ನಮ್ಮ ಮಕ್ಕಳು ಏನೋ ತಪ್ಪು ಮಾಡ್ತಾರೆ, ನಾವು ಒಂದು ಟೈಮ್ 2 ಟೈಮ್ ಹೇಳ್ತೀವಿ, ಮತ್ತೆ ಅವರು ತಪ್ಪು ಮಾಡುವಾಗ ಏನ್ ಮಾಡ್ತೀವಿ, ಒದೆ ಇಟ್ಕೊಡ್ತೀವಲ್ವಾ. ಸೊ ಅದೇ ತರ ಏನೋ ಭಗವಂತ ಗುರು ಮೂಲಕ ಮತ್ತೆ ಯಾರೋ ದೊಡ್ಡೋರ ಮೂಲಕ ನಮ್ಗೆ ಏನಾದ್ರು ಅಡ್ವೈಸ್ ಕೊಡ್ತಾರೆ, ಬಟ್ ಅದು ಕೇಳಿಲ್ಲ ಅಂದ್ರೆ ಓಕೆ ಇಷ್ಟವಾ, ನಿಮಗೂ ಅಷ್ಟೇ ಒದೆ ಸಿಕ್ಕುತ್ತೆ. ಸೊ ಭಗವಂತ ಆಕ್ಚುಲಿ ನಾವು ಯಾವ ತರ ತಿಳ್ಕೊಬೇಕಂದ್ರೆ, ಭಗವಂತ ಭಗವದ್ಗೀತೆಯಲ್ಲಿ ಇದೇ ಹೇಳ್ತಾನೆ, ನಾವು ಬಂದು ಈ ಜ್ಞಾನ, ಈ ಜ್ಞಾನ ವಿದ್ಯಾ ಇದು ಭಗವದ್ಗೀತೆ, ಈ ಜ್ಞಾನ ವಿದ್ಯಾ ನಾವು ಸೂರ್ಯದೇವನ ವಿವಸ್ವಾನಕ್ಕೆ ಹೇಳಿದ್ದೀನಿ, ಉಪದೇಶ ಮಾಡಿದ್ದೀನಿ. ಸೊ ಆ ವಿವಸ್ವಾನು ಮನಿತ ಕುಲ ತಂದೆ ಯಾರು ಇಕ್ಷ್ವಾಕು ಅವರು ಕೇಳ್ಕೊಟ್ಟಿದ್ದಾರೆ, ಅವ್ರ ಮಗ ಅವರು. ಸೊ ಆ ಮಗ ಅವ್ರ ಮಗ ಕೇಳ್ಕೊಟ್ಟಿದ್ದಾರೆ, ಈ ತರ ಅವ್ರ ವಂಶಲಿ ಪೂರ್ತಿ ಲೈನ್ ಇದು ಬರ್ತಾ ಇತ್ತು. ಬಟ್ ಇವಾಗ ಏನಾಯ್ತು, ಆ ಲೈನ್ ಚೈನ್ ಬಂದು ಕಟ್ಟಾಯ್ತು. ಅದಕ್ಕೆ ಈ ಜ್ಞಾನ ಇವಾಗ ಎಲ್ಲರಿಗೂ ಮರ್ತು ಹೋಗ್ಬಿಟ್ಟಿದೆ, ಅದಕ್ಕೆ ಇವಾಗ ಮತ್ತೆ ನಾವು ನಿಮ್ಗೆ ಉಪದೇಶ ಮಾಡ್ತಾ ಇದ್ದೀನಿ ಭಗವಂತ ಹೇಳ್ತಾರೆ ಇಲ್ವಾ. ಸೊ ಫಸ್ಟ್ ನಾವು ಭಗವಂತ ಬಗ್ಗೆ ಪೂರ್ಣವಾಗಿ ತಿಳ್ಕೋಬೇಕು. ಆಕ್ಚುಲಿ ಅದಕ್ಕೆ ಅರ್ಜುನ ಕೇಳ್ತಾನೆ, ಸ್ವಾಮಿ ನಾವೆಲ್ಲ ಒಂದೇ ಏಜ್ ಗ್ರೂಪ್, ನಿಮ್ಗೆ ಯಾವ ತರ ಗೊತ್ತಾಯ್ತು, ನೆನಪಿದೆ ಸೂರ್ಯ ದೇವನಿಗೂ ಈ ಉಪದೇಶ ಮಾಡಿದ್ದು, ನಮ್ಗೆ ಹೋದ ವಾರ ಏನ್ ತಿಂದಿವೆ ಮರ್ತೋಗ್ಬಿಡ್ತೀನಿ, ನಿಮ್ಗೆ ಯಾವ ತರ ನೆನಪಿದೆ. ಸೊ ಅದೇ ಜೀವಾತ್ಮಕ್ಕೂ ಪರಮಾತ್ಮಕ್ಕೂ ಇರೋ ವ್ಯತ್ಯಾಸ. ಜೀವಾತ್ಮ ಮರದಿ ಬಂದ್ಬಿಡುತ್ತೆ. ಆಕ್ಚುಲಿ ಒಂದು ಎಕ್ಸಾಂಪಲ್, ಸಪೋಸ್ ನಮಗೂ ಎಲ್ಲ ಈ ತರ ಭಗವಂತ ತರ ನೆನಪಿದ್ರೆ ಏನಾಗುತ್ತೆ, ನಮ್ಮ ಜೀವನ ಕಷ್ಟ. 3 ಜನ್ಮ ಮುಂದೆ ಇವನೇ ನಮ್ನಿ ಏನೋ ವಿಷ ಕೊಟ್ಟು ನಮ್ನಿ ಕೊಂದು ಕಟ್ ಮಾಡಿದಾನೆ, ಅವನೇ ಇವಾಗ ನಮ್ಗೂ ಮಗುವಾಗ ಹುಟ್ಟಿದಾನೆ ಅನ್ಕೊಳ್ಳಿ, ಯಾವ ತರ ಇರುತ್ತೆ. ಹೋದ ಜನ್ಮಲ್ಲಿ ಇವರೇ ನಮ್ನಿ ಸಾಯಿಸಿದ್ದಾರೆ, ಅವರೇ ಇವಾಗ ನಮಗೂ ಗಂಡವಾಗಿ ಸಿಕ್ಕಿದ್ದಾರೆ. ಈ ತರ ಎಲ್ಲ ಪೂರ್ತಿ ನೆನಪಿದ್ರೆ, ಯಾಕಂದ್ರೆ ಅದೇ ಜೀವಾತ್ಮ ಮತ್ತೆ ಮತ್ತೆ ಹುಟ್ಟುತ್ತೆ ಅಲ್ವಾ, ಆ ತರ ಹುಟ್ಟುವಾಗ ನಮ್ಗೆ ನೆನಪಿದ್ರೆ ಯಾವ ತರ ಇರುತ್ತೆ, ಸಂತೋಷವೇ ಇಲ್ಲ. ಆ ಮಗು ಮುಟ್ಟಕ್ಕ ಆಸೆ ಬರುತ್ತಾ, ಗಂಡ ಹತ್ರ ಸೇವೆ ಮಾಡಕ್ಕ ಆಸೆ ಇರುತ್ತಾ, ಇಲ್ವೇ ಇಲ್ವಾ. ಸೊ ಆ ತರ ಭಗವಂತ ಅದಕ್ಕೆ ನಮಗೂ ಮರದಿ ಕೊಟ್ಟಿದ್ದಾರೆ.
ಸೊ ಮರದಿ ಇಸ್ ಕರೆಕ್ಟಾ ವರ್ಡಾ? ಸಾರಿ, ನಾ ಕೇಳೇ ಇಲ್ಲ. ಒಂದು ನಿಮಿಷ. ಸೊ ಆ ಥರ ನಮಗೂ ಆ ಮರವು ಕೊಟ್ಟಿದ್ದು ಎಂದು ನಾವು ಏನೋ ಸ್ವಲ್ಪ ಗಂಡ ಮಕ್ಕಳು, ನಮ್ಮ ಮನೆ, ನಮ್ಮ ರಿಲೇಷನು ಆ ಥರ ಇದ್ದೀವಿ. ಅದೇ ಎಲ್ಲ ನೆನಪಿದ್ರೆ ಯಾರ ಹತ್ರ ನಾವು ಈ ಜನ್ಮಲ್ಲಿ ಇವನು ನಮ್ಗೆ ಈ ತರ ಮಾಡಿದ್ದಾರೆ, ಈ ಜನ್ಮಲ್ಲಿ ಇವಳು ನಮ್ಗೆ ಈ ತರ ಮೋಸ ಮಾಡಿದ್ದಾಳೆ, ಇವಳು ಈ ತರ ಇದೆಲ್ಲ ನೆನಪಿದ್ರೆ ತಲ ತಿಂದ್ಬಿಡುತ್ತೆ. ಸೊ ಅದೆಲ್ಲ ನಮ್ಗೆ ಬೇಡಾನು. ಭಗವಂತ ಏನ್ ಮಾಡಿದ್ದಾರೆ? ಮರವು ಕೊಟ್ಬಿಟ್ಟಿದ್ದಾರೆ. ಇವಾಗ ನಾವು ಸಂತೋಷವಾಗಿ ಏನ್ ಮಾಡ್ಬೋದು? ಈ ಜೀವನ ಜೀವಿಸಬಹುದು. ಸೊ ಆದ್ರೆ ಯಾರು ನೆನಪಿಟ್ಕೋಬೇಕು ಅಂದ್ರೆ ಭಗವಂತನೇ ನೆನಪಿಟ್ಕೋಬೇಕು. ಯಾಕಂದ್ರೆ ಅವರೇ ಅಲ್ವಾ ದೇವೋತ್ತಮ ಪರಮ ಪುರುಷರು. ಈಶ್ವರ ಸರ್ವಭೂತಾನಾಂ, ಎಲ್ಲ ಜೀವರು ಒಳಗಡೆ ಹೃದಯಲ್ಲಿ ಇರೋನು ಯಾರು? ಆ ದೇವೋತ್ತಮ ಪರಮ ಪುರುಷನು. ಸೊ ಅವರನ್ನ ನೆನಪಿಟ್ಕೋಬೇಕು. ಮತ್ತೆಲ್ಲ ಮರ್ತೋಗ್ಲಿ ಬಿಡಿ, ಅದೆಲ್ಲ ನಮ್ಗೆ ಅಷ್ಟು ಏನು ಬೇಕಾಗಿಲ್ಲ. ಸೊ ನಾವು ಎಲ್ಲಾನೇ ಬಿಟ್ಟು ಮರ್ತೋಗ್ಬಿಟ್ಟು ಮೃಗ ತರ ಜೀವಿಸಬಾರದು. ಯಾಕಂದ್ರೆ ಅದು ಆಹಾರ ನಿತ್ರ ಭಯ ಮೈತನ, ತಿನ್ನೋದು, ನಿದ್ರ ಮಾಡೋದು, ಸಂತತಿ ಉತ್ಪತ್ತಿ ಮಾಡೋದು, ರಕ್ಷಣೆ ಮಾಡ್ಕೊಳ್ಳೋದು. ಸೊ ಈ ಚಕ್ರಲ್ಲೇ ಇರುವಾಗ ಅದು ಮೃಗ ತರ ಆಗ್ಬಿಡುತ್ತೆ. ಓಕೆ, ಆದ್ರೆ ನಾವು ಯಾರೇ ನೆನಪಿಟ್ಕೋಬೇಕು? ಆ ದೇವೋತ್ತಮ ಪರಮ ಪುರುಷನ ನೆನಪಿಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ? ಈ ತರ ಭಗವಂತನಿ ಯಾವಾಗ ನಾವು ಎಡೆಯರಾದು ಯಾವಾಗ ಕಂಟಿನ್ಯೂ ನೆನಪಿಟ್ಕೊಳ್ತಾ ಇರ್ಬೇಕು, ಯಾವಾಗ ನೆನೆಸ್ಕೊಳ್ತಾ ಇರ್ಬೇಕು. ನಾವು ನೋಡೋ ಎಲ್ಲಾ ವಸ್ತುಗಳಲ್ಲಿ ಆ ಭಗವಂತನ್ನೇ ಇದ್ದಾನೆ ಅನ್ಕೋಬೇಕಂತೆ. ಓಕೆ, ಯಾಕಂದ್ರೆ ಎಲ್ಲಾ ಜೀವರಾಶಿಗೂ ಸ್ನೇಹಿತ ಅಂದ್ರೆ ಯಾರು? ಆ ದೇವೋತ್ತಮ ಪರಮ ಪುರುಷರೇ. ಅವರನ್ನ ಬಿಟ್ಟಿದರೆ ಮತ್ತೆ ಯಾರೇ ನಮಗೂ ಸ್ನೇಹಿತರಲ್ಲ ಅಂತೆ. ಸೊ ಆ ಭಗವಂತನ, ಯಾಕಂದ್ರೆ ಕುಂದಿ ಮಹಾರಾಣಿ ಏನ್ ಹೇಳ್ತಾರೆ? ಭಗವಂತ, ಯಾಕಂದ್ರೆ ನಾವು ಕಷ್ಟದಲ್ಲಿರುವಾಗ ನೀವು ನಮ್ನೆ ರಕ್ಷಣೆ ಮಾಡಕ್ಕೆ ಬರ್ತೀರಾ. ಸೊ ನಾವು ಸುಖದಲ್ಲಿ ಇರುವಾಗ ನೀವು ಹೋಗ್ಬಿಡ್ತೀರಾ. ಸೊ ಅದಕ್ಕೆ ಯಾವಾಗ ನೀವು ನಮ್ ಜೊತೆಲಿ ಇರ್ಬೇಕಂದ್ರೆ ನಮ್ಗೆ ಮತ್ತೆ ಕಷ್ಟ ಕೊಡಿ ಸ್ವಾಮಿ. ಎಷ್ಟು ಕಷ್ಟ ಕೊಟ್ಟಿದ್ರೆ ನೋ ಪ್ರಾಬ್ಲಮ್, ಯಾಕಂದ್ರೆ ನೀವು ನಮ್ ಜೊತೆಲೇ ಇರ್ತೀರಲ್ವಾ. ಸೊ ನೋಡಿ, ಆದ್ರೆ ನಾವೇನ್ ಮಾಡ್ತೀವಿ? ಭಗವಂತ ನಮ್ಗೆ ಸುಖವೇ ಕೊಡಿ ಅಂತ ಕೇಳ್ತೀವಿ ಇಲ್ವಾ? ಆದ್ರೆ ನೋಡಿ, ಕುಂದಿ ಮಹಾರಾಣಿ ಈ ತರ ಕಷ್ಟ ಕೊಡು ಅಂತ ಕೇಳ್ತಾರೆ. ಸೊ ಆದ್ರೆ ಭಗವದ್ಗೀತೆ ಅಷ್ಟೊಂದು ಶ್ರೇಷ್ಠವಾದದು. ಆ ಭಗವಂತನ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಫಸ್ಟ್ ನಮಗೂ ಒಂದು ಆಧ್ಯಾತ್ಮಿಕ ಗುರು ಇದ್ರೆ ಮಾತ್ರ ನಮಗೂ ಗೊತ್ತಾಗುತ್ತೆ. ನಮ್ಗೆ ನಾವೇ ಓದಿ ನಾವೇ ತಿಳ್ಕೊಳ್ಳೋದು ಅಂದ್ರೆ ಸಾಧ್ಯ ಇಲ್ಲ. ಎಲ್ಲರಿಗೂ ಒಂದು ಗುರು ಬೇಕಾಗುತ್ತೆ. ಯಾಕಂದ್ರೆ ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಗಣ ಸಲಾಕ್ಯ ಚಕ್ಷುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಯಾಕಂದ್ರೆ ನಾವು ಈ ಆಧ್ಯಾತ್ಮಿಕ ನಮಗೂ ಭಕ್ತಿ ಬರ್ಬೇಕಂದ್ರೆ ಫಸ್ಟ್ ನಾವು ಈ ಅಜ್ಞಾನಿಂದ ಆಚೆ ಬಂದ್ರೆ ಆಗುತ್ತೆ. ಸೊ ಈ ಅಜ್ಞಾನನೋ ಈ ಕತ್ತಲು, ಆ ಕತ್ತಲಿಂದ ಆಚೆ ಬರ್ಬೇಕಂದ್ರೆ ಯಾರು ನಮ್ಗೆ ಕರ್ಕೊಂಡು ಹೋಗ್ಬೇಕು? ಗುರುವೇ. ಆ ಆಧ್ಯಾತ್ಮಿಕ ದಾರಿಗೆ ಆಧ್ಯಾತ್ಮಿಕ ಗುರುವೇ ನಮ್ಗೆ ಕರ್ಕೊಂಡು ಹೋಗಕ್ಕಾಗತ್ತೆ. ಇಲ್ಲಾಂದ್ರೆ ನಮ್ ಜೀವನ ನಡೆಸಕ್ಕಾಗಲ್ಲ. ಏನ್ ಮಾಡೋದು? ಸೊ ಈ ತರ ನಾವು ಯಾರನ್ನ ನೆನಪಿಟ್ಕೋಬೇಕು? ಭಗವಂತ ನೆನಪಿಟ್ಕೋಬೇಕು. ಎದು ನಾವು ಮರ್ತೋಗ್ಬೇಕು? ಭೌತಿಕ ವಸ್ತುಗಳೆಲ್ಲ ಮರ್ತೋಗ್ಬೇಕು. ಆಕ್ಚುಲಿ ಒಂದು ಮರಲ್ಲಿ 2 ಪಕ್ಷಿಗಳಿರುತ್ತೆ. ಏನು ಪಕ್ಷಿಗಳದು? ಒಂದು ಜೀವಾತ್ಮ, ಒಂದು ಪರಮಾತ್ಮ. ಆ ದೊಡ್ಡ ಮರ ಏನಂದ್ರೆ ನಮ್ಮ ಶರೀರ. ಆ ಒಂದೊಂದು ಕೆಲೆಯಲ್ಲಿ ನಮ್ಮ ಒಂದೊಂದು ಇಂದ್ರಿಯಗಳು, ಅಲ್ಲಿರೋ ಸೊಗಗಳೇ ಒಂದೊಂದು ಹಣ್ಣುಗಳು. ಸೊ ಈ ಜೀವಾತ್ಮ ಪಕ್ಷಿ ಏನ್ ಮಾಡುತ್ತಂತೆ? ಆಹಾ, ಈ ಕೆಲೆಯಲ್ಲಿ ಇರೋ ಹಣ್ಣು ಟೇಸ್ಟ್ ಆಗಿದ್ಯಾ, ಇಲ್ಲಾಂದ್ರೆ ಆ ಕೆಲೆಯಲ್ಲಿ ಇರೋ ಹಣ್ಣು ಟೇಸ್ಟ್ ಆಗಿದೆ, ಇಲ್ಲಿ ಅಲ್ಲಿ ಜಂಪ್ ಮಾಡ್ಕೊಂಡು ಹೋಗಿ ಆ ಹಣ್ಣು ನೀರು ತಿಂತಾ ಇರುತ್ತೆ. ಆದ್ರೆ ಪರಮಾತ್ಮ ನೋಡ್ತಾ ಇದೆ, ನಾವು ನಿಮ್ ಜೊತೆಲೇ ಇದೇನಪ್ಪ, ಸ್ವಲ್ಪ ನಮ್ನಿ ನೋಡಿ, ನಮ್ಮ ಹತ್ರ ಮಾತಾಡಿನು ಅದು ನೋಡ್ತಾ ಇರುತ್ತೆ. ಆದ್ರೆ ಈ ಜೀವಾತ್ಮ ಅದನ್ನ ನೋಡೋದೇ, ಪರಮಾತ್ಮ ಆ ಕಿಳಿ ನೋಡೋದೇ ಇಲ್ಲ, ಆ ಪಕ್ಷಿ ನೋಡೋದೇ ಇಲ್ಲ. ಅದು ಯಾವ ಹಣ್ಣು ತಿನ್ಬೇಕು, ಯಾವ ಹಣ್ಣು ಚೆನ್ನಾಗಿದೇನೆ ಈ ತರ ಸುತ್ತಾಡ್ತಾ ಇದೆ. ಅದೇ ತರ ನಾವು ನಮ್ಮ ಹೃದಯಲ್ಲೇ ಇರೋ ಪರಮಾತ್ಮನೇ ನಾವು ಯಾವಾಗ ನೋಡೋದೇ ಇಲ್ಲ.
ಯಾವಾಗ ಏನು ಮಾಡ್ತೀವಿ? ಯಾವ ಇಂದ್ರಿಯಲ್ಲಿ ಏನೇನು ಸುಖ ಅನುಭವಿಸ್ಬೋದು, ಕಣ್ಣಿಂದ ಏನೇನು ನೋಡ್ಬೋದು, ಕಿವಿಯಿಂದ ಏನೇನು ಕೇಳ್ಬೋದು, ಬಾಯಿಯಿಂದ ಏನೇನು ಟೇಸ್ಟ್ ಮಾಡ್ಬೋದು, ಈ ಥರ ಸುತ್ತಾಡ್ತಾ ಇದ್ದೀವಿ. ಏನು ಮಾಡೋದು? ಓಕೆ. ಯಾಕಂದ್ರೆ ಭಗವಂತನಕ್ಕೂ ಆರಂಭ ಏನಿಲ್ಲ, ಮಧ್ಯೇನು ಏನಿಲ್ಲ, ನಡು ಮಿಡಲ್ ಏನಿಲ್ಲ, ಅಂತಿಮ್ನ ಏನಿಲ್ಲ. ಸೊ ಭಗವಂತ ಯಾವಾಗ ಶಾಶ್ವತವಾಗಿರ್ತಾರೆ. ಆದ್ರೆ ಈ ಭೌತಿಕ ಲೋಕದಲ್ಲಿ ಯಾರಾದ ಶಾಶ್ವತವಾಗಿ ಇರಕ್ಕಾಗತ್ತಾ? ಖಂಡಿತ ಇಲ್ಲ. ಎಲ್ಲರೂ ಅಶಾಶ್ವತವೇ. ಈ ಲೋಕವೇ ಅಶಾಶ್ವತ, ದುಃಖಾಲಯ ಇದು. ದುಃಖಾಲಯ ಅಶಾಶ್ವತವಾಗಿರೋದು. ಆದ್ರೆ ನಿರಂತರವಾಗಿ ಯಾರು ಇರ್ತಾರೆ ಅಂದ್ರೆ ಆ ದೇವೋತ್ತಮ ಪರಮಪುರುಷ ಒಬ್ಬನೇ. ಅವನು ನಮ್ಮ ಹೃದಯ ಒಳಗಡೆ ಇರ್ತಾನೆ, ಆಚೆ ಇರುತ್ತಾನೆ. ನೀವು ನೋಡೋ ಎಲ್ಲಾ ವಸ್ತುಗಳ ಒಳಗಡೆ ಭಗವಂತ ಇರ್ತಾನೆ. ಈ ವಸ್ತುಗಳು ಭಗವಂತ ಇಲ್ಲ ಅಂತ ಹೇಳಕ್ಕಾಗಲ್ಲ, ಈ ಡೈರೆಕ್ಷನ್ ಭಗವಂತ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಆತರ ಎಲ್ಲವೇ ಭಗವಂತನೇ. ಭಗವಂತನ ಇಲ್ಲದ ಒಂದೇ ಒಂದು ವಸ್ತು, ಒಂದು ಜಾಗ ಏನಿಲ್ಲ. ಸೊ ನೋಡೋ ಜಾಗ ಎಲ್ಲ ಭಗವಂತನ್ನೇ. ಸೊ ನೋಡಿ, ಇದೆಲ್ಲ ಯಾರು ಹೇಳ್ತಾ ಇರೋದು? ಮನು ಪ್ರಾರ್ಥನೆಗಳು. ಮನು ನೋಡಿ ಯಾವ ತರ ಪ್ರಾರ್ಥನೆ ಮಾಡ್ತಾರೆ ಅವರು, ಎಷ್ಟು ಶ್ರೇಷ್ಠವಾದ ಪ್ರಾರ್ಥನೆ ಮಾಡ್ತಾರೆ ನೋಡಿ. ಓಕೆ, ಒಂದು ನಿಮಿಷ. ಇಷ್ಟು ತಕ್ಕೆ ಏನಾದ್ರು ಡೌಟ್ ಇದೆಯಾ ಮಾತಾಜಿ? ಎನಿ ಕ್ವೆಶ್ಚನ್ಸ್, ಎನಿ ಡೌಟ್ಸ್?